ನಮಸ್ತೆ ಎಲ್ಲರಿಗೂ ಮಾರ್ಕೆಟ್ ಇನ್ಸೈಟ್ಸ್ ಬೈ ಎ ಜೆ ಚಾನಲ್ಗೆ ಸ್ವಾಗತ. ಇವತ್ತಿನ ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್ ಸ್ಟಾರ್ಟ್ ಮಾಡೋ ಮುಂಚೆ ಒಂದು ಸ್ಟ್ರಿಕ್ಟ್ ಡಿಸ್ಕ್ಲೇಮರು. ಈ ವಿಡಿಯೋಲಿ ನಾವು ಯಾವುದೇ ರೀತಿ ಸ್ಟಾಕ್ ರೆಕಮೆಂಡೇಷನ್ಸ್ ಮಾಡ್ತಾ ಇಲ್ಲ ಮತ್ತು ಈ ವಿಡಿಯೋ ಬಂದ್ಬಿಟ್ಟು ಬರೀ ಪ್ಯೂರ್ಲಿ ಎಜುಕೇಷನ್ ಪರ್ಪಸ್ ಮಾತ್ರ. ನಾನು ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್ ಅಲ್ಲ. ಸೊ ಇವಾಗ ನಾವು ನಿಫ್ಟಿ 50 ಅನಾಲಿಸಿಸನ್ನು ಮಾಡೋಣ. ಇವತ್ತೇನಾಯಿತು ಅಂದರೆ, ಸೊ ಮಾರ್ಕೆಟ್ ಬಂದುಬಿಟ್ಟು ಸ್ಲೈಟಾಗಿ ಫ್ಲ್ಯಾಟ್ ಟು ಗ್ಯಾಪ್ ಡೌನ್ ಓಪನ್ ಆಯಿತು. ಅಂದರೆ 25 ಪಾಯಿಂಟ್ಸ್ ಗ್ಯಾಪ್ ಡೌನ್ ಓಪನ್ ಆಯಿತು. ಸೊ ಓಪನ್ ಆಗಿ ರೇಂಜ್ ಬಂದುಬಿಟ್ಟು 25,929 ರೇಂಜಲ್ಲಿ ಓಪನ್ ಆಯಿತು. ಅದಾದಮೇಲೆ ನಿನ್ನೆ ಪ್ರೀವಿಯಸ್ ಡೇ ಐನ ಬ್ರೇಕ್ ಮಾಡೋಕ್ಕೆ ಟ್ರೈ ಮಾಡ್ತು. ಬ್ರೇಕ್ ಮಾಡಿ ಬಟ್ ಅಲ್ಲಿ ಸಸ್ಟೇನ್ ಆಗಿಲ್ಲ. 26,041ಇಂದ ತಿರ್ಗಾ ಒಂದು ಶಾರ್ಪ್ ಸೆಲ್ ಆಫ್ ಸಿಕ್ತು. ಒನ್ ಅವರ್ ಕಂಟಿನ್ಯೂಸ್ ಸೆಲ್ ಆಫ್ ಸಿಕ್ತು. ಅದಾದಮೇಲೆ ಅದೇ ಥರ ಒಂದು ರೇಂಜ್ ಬೌಂಡಲ್ಲಿ ಕ್ಲೋಸ್ ಆಗಿಬಿಟ್ಟು 26,000 ತಿರ್ಗಾ ಟೆಸ್ಟ್ ಆಗೋಕ್ಕೆ ಹೋಗೋದು, ತಿರ್ಗಾ ಅಲ್ಲಿಂದ ರಿಜೆಕ್ಷನ್ಸ್ ಬರೋದು. ಸೊ ಎಲ್ಲ ಆಗಿ 25,965 ಕ್ಲೋಸ್ ಆಯಿತು. ಸೊ ಇವತ್ತು ನಾವು ಡೈಲಿ ಕ್ಯಾಂಡಲ್ ಅಬ್ಸರ್ವ್ ಮಾಡಿದ್ರೆ ನಮಗೊಂದು ಮಾತ್ರ ಕ್ಲಿಯರಾಗಿ ಗೊತ್ತಾಗುತ್ತೆ. ಏನಾಗುತ್ತೆ ಅಂದರೆ ಪ್ರೀವಿಯಸ್ ಡೇ ಎಸ್ಟರ್ಡೇ ಏನು ರೇಂಜಲ್ಲಿತ್ತೋ ಅದೇ ರೇಂಜಲ್ಲೇ ಮಾರ್ಕೆಟ್ ಕ್ಲೋಸ್ ಆಗಿದೆ. ಮೇಲ್ ಹೋಗಿದೆ ಬಟ್ ಅಲ್ಲಿ ಸಸ್ಟೇನ್ ಆಗಿಲ್ಲ. ಸೊ ಹೈಯರ್ ಲೆವೆಲ್ಸಿಂದ ಸೆಲ್ಲಿಂಗ್ಸನ್ನು ಕಾಣ್ತಿದ್ದೀವಿ ನಾವು. ಸೊ ಒಂದು ಬಂದುಬಿಟ್ಟು ಇಲ್ಲಿ ಪ್ರಾಫಿಟ್ ಬುಕ್ಕಿಂಗು ಆಗ್ತಾ ಇರ್ಬೋದು, ಇಲ್ಲಾಂದರೆ ಸೈಕಾಲಜಿಕಲ್ ಲೆವೆಲೆಲ್ಲ ಬ್ರೇಕ್ ಹಾಕೋಕ್ಕೆ ಸ್ವಲ್ಪ ಟೈಮು ತೊಗೊತಾ ಇರ್ಬೋದು. ಸೊ ನಾವು ಬ್ರೇಕ್ಔಟು ಯಾವಾಗ ಬರುತ್ತೆ ಅಂತ ನೋಡಬೇಕು. ಇದರ ಅಪ್ ಸೈಡ್ ಬಂದುಬಿಟ್ಟು 26,050 ಲೆವೆಲ್ಸು, ಡೌನ್ ಸೈಡ್ ಬಂದುಬಿಟ್ಟು 25,800 to 810 ಲೆವೆಲ್ಸು. ಸೊ ಈ ಲೆವೆಲ್ಸ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ನಾಳೆಗೆ. ಸೊ ನಾಳೆ ನಾವು ನಿಫ್ಟಿ 50 ಇಂಡೆಕ್ಸ್ ಲೆವೆಲ್ ನಾವು ನೋಡೋಕ್ಕಿದ್ರೆ 25,800 to 820 ಒಂದು ಇಮಿಡಿಯೇಟ್ ಸಪೋರ್ಟಾಗಿ ಆ್ಯಕ್ಟ್ ಮಾಡುತ್ತೆ. ಅದ್ರ ಜೊತೆಗೆ 25,700 ಒಂದು ನೆಕ್ಸ್ಟ್ ಸಪೋರ್ಟು, ಮತ್ತು ಇನ್ನೊಂದು ಸಪೋರ್ಟ್ ಬಂದುಬಿಟ್ಟು ಅಲ್ಟಿಮೇಟ್ ಬಂದುಬಿಟ್ಟು 25,630 to 640 ರೇಂಜು. ಸೊ ಅಪ್ಪರ್ ಸೈಡ್ ನಾವು ನೋಡೋಗಿದ್ರೆ 26,000 ಸೈಕಾಲಜಿಕಲ್ ರೇಂಜ್ ಇದೆ. ಅಂದರೆ 26,041ಇಂದ 26,050ವರೆಗೂ. ಸೊ ಮತ್ತು ಇನ್ನೊಂದು ಬಂದುಬಿಟ್ಟು 26,100ಇಂದ 120ವರೆಗೂ ಒಂದು ರೇಂಜಲ್ಲಿ ಆ್ಯಕ್ಟ್ ಮಾಡುತ್ತೆ. ಪ್ಲಸ್ ಅಟ್ ದ ಸೇಮ್ ಟೈಮ್ 26,200 ಮತ್ತು ಆಲ್ ಟೈಮ್ ಹೈ ಅದು ಕೂಡ ಒಂದು ಅಲ್ಟಿಮೇಟ್ ರೆಸಿಸ್ಟೆನ್ಸ್ ಆಗಿ ಆ್ಯಕ್ಟ್ ಮಾಡುತ್ತೆ. ಸೊ ಇವಾಗ ನಾವು ಬ್ಯಾಂಕ್ ನಿಫ್ಟಿ ಬಗ್ಗೆ ಮಾತಾಡೋಣ. ಆ ಬ್ಯಾಂಕ್ ನಿಫ್ಟಿ ಇವತ್ತು ಸ್ಲೈಟ್ಲಿ ಗ್ಯಾಪ್ ಡೌನಲ್ಲಿ ಓಪನ್ ಆಯಿತು. 58,000 ರೇಂಜಲ್ಲಿ ಓಪನ್ ಆಯಿತು. ಸೊ ಅಲ್ಲಿಂದ 58,300ಗೆ ಒಂದು ಒಳ್ಳೆ ರ್ಯಾಲಿಯನ್ನು ನೋಡಿದ್ವಿ ಸ್ಟಾರ್ಟಿಂಗ್ ಒಂದು 20-30 ಮಿನಿಟ್ಸು. ಅದಾದಮೇಲೆ ಒಂದು ಶಾರ್ಪ್ ಸೆಲ್ ಆಫನ್ನು ನೋಡಿದ್ವಿ. ಆಮೇಲೆ 57,800ಇಂದ ಒಳ್ಳೆ ಬೌನ್ಸ್ ಬ್ಯಾಕ್ ಕಾಣಿಸ್ತು. ಸೊ ಅಲ್ಲಿಂದ ಕ್ಲೋಸ್ ಆಗಿ ಮಾರ್ಕೆಟ್ ಬಂದುಬಿಟ್ಟು 58,271 ಆ ಥರ ಕ್ಲೋಸ್ ಆಯಿತು. ಸೊ ಕಂಪೇರ್ ಟು ನಿಫ್ಟಿ, ಬ್ಯಾಂಕ್ ನಿಫ್ಟಿಯಲ್ಲಿ ನಾವು ನೋಡೋಗಿದ್ರೆ ಎಸ್ಟರ್ಡೇ ರೇಂಜ್ನ ಬ್ರೇಕ್ ಆಗಿದೆ. ಅಟ್ ದ ಸೇಮ್ ಟೈಮ್ ಎಸ್ಟರ್ಡೇ ರೇಂಜ್ ಮೇಲೆ ಕ್ಲೋಸ್ ಆಗಿದೆ. ಸೊ ಒಂಥರ ಹೇಳ್ಬೇಕಂದ್ರೆ ಬ್ಯಾಂಕಿಂಗ್ ಸೆಕ್ಟರ್ ಸ್ವಲ್ಪ ಸ್ಟ್ರಾಂಗ್ ಆಗಿದೆ ಕಂಪೇರ್ ಟು ದ ನಿಫ್ಟಿ 50 ಇಂಡೆಕ್ಸ್. ಸೊ ನಾಳೆ ಲೆವೆಲ್ಸ್ ನಾವು ನೋಡೋಗಿದ್ರೆ ಒಂದು ಬಂದುಬಿಟ್ಟು ಇಮಿಡಿಯೇಟಾಗಿ ಬಂದುಬಿಟ್ಟು 58,300 ಒಂದು ಕರೆಂಟಾಗಿ ರೆಸಿಸ್ಟೆನ್ಸ್ ಆಗಿ ಆ್ಯಕ್ಟ್ ಮಾಡುತ್ತೆ, ಇಮಿಡಿಯೇಟ್ ರೆಸಿಸ್ಟೆನ್ಸ್ ಆಗಿ ಆ್ಯಕ್ಟ್ ಮಾಡುತ್ತೆ. ಮತ್ತು ಇನ್ನೊಂದು ಏನಂದರೆ ಅಪ್ಪರ್ ಸೈಡು 58,500 ಬಂದರೆ ಆಲ್ ಟೈಮ್ ಹೈ, ಅದೇ ಒಂದು ಅಲ್ಟಿಮೇಟ್ ರೆಸಿಸ್ಟೆನ್ಸ್ ಆಗಿ ಆ್ಯಕ್ಟ್ ಆಗುತ್ತೆ. ಪ್ಲಸ್ ಲೋವರ್ ಸೈಡ್ ನಾವು ನೋಡೋಗಿದ್ರೆ ಇವತ್ತಿನ ಲೋ ದಟ್ ಈಸ್ 57,800 to 850 ಅದೊಂದು ಸಪೋರ್ಟ್ ಥರ ಆ್ಯಕ್ಟ್ ಮಾಡುತ್ತೆ. ಅದ್ರ ಜೊತೆಗೆ 57,500 to 57,550 ಅದು ಒಂದು ಅಲ್ಟಿಮೇಟ್ ಸಪೋರ್ಟಾಗಿ ಆ್ಯಕ್ಟ್ ಮಾಡುತ್ತೆ. ಸೊ ಕಂಪೇರ್ ಟು ನಿಫ್ಟಿ, ನಾನು ಆವಾಗಲೇ ಹೇಳೋ ಥರ ಬ್ಯಾಂಕ್ ನಿಫ್ಟಿ ತುಂಬ ಸ್ಟ್ರಾಂಗ್ ಆಗಿದೆ. ಒಂದು ಬಂದುಬಿಟ್ಟು PSU ಬ್ಯಾಂಕ್ಸಲ್ಲಿ ಒಳ್ಳೆ ರ್ಯಾಲಿಯನ್ನು ನೋಡ್ತಾ ಇದ್ದೀವಿ. ಆಲ್ಮೋಸ್ಟ್ ಎಲ್ಲ PSU ಬ್ಯಾಂಕ್ಸಲ್ಲಿ ಒಳ್ಳೆ ರ್ಯಾಲಿಯನ್ನು ನೋಡ್ತಾ ಇದ್ದೀವಿ. ಅದು ಒಂದು ಫಂಡಮೆಂಟಲ್ ರೀಸನ್ಸ್. ಅಟ್ ದ ಸೇಮ್ ಟೈಮ್ ಮೇಜರ್ ಬ್ಯಾಂಕಿಂಗಲ್ಲಿ ಕೂಡ ಒಳ್ಳೆ ರ್ಯಾಲಿ ಅಂತ ನೋಡ್ತಾ ಇದ್ದೀವಿ. ಸೊ ಅದೇ ಥರ ಬೇರೆ ಬ್ರಾಡ್ ಬೇಸ್ಡ್ ಮಾರ್ಕೆಟ್ ಇಂಡೆಕ್ಸ್ ನಾವು ನೋಡೋಂಗಿದ್ರೆ ನಿಫ್ಟಿ 50 ಬಂದುಬಿಟ್ಟು ಫ್ಲ್ಯಾಟಲ್ಲಿ ಕ್ಲೋಸ್ ಆಯಿತು. ನಿಫ್ಟಿ ನೆಕ್ಸ್ಟ್ 50 ಕೂಡ ಆಲ್ಮೋಸ್ಟ್ ನೆಗೆಟಿವಲ್ಲೇ ಕ್ಲೋಸ್ ಆಯಿತು. ಸೊ ಆಲ್ಮೋಸ್ಟ್ ತುಂಬ ಸ್ಟಾಕ್ಸು ಮಿಕ್ಸ್ಡ್ ರಿಯಾಕ್ಷನ್ಸ್ ಅಂತ ನೋಡಿಸ್ತದೆ. ಅಂದರೆ ತುಂಬ ಇಂಡೆಕ್ಸಸ್ಸು ಮಿಕ್ಸ್ಡ್ ರಿಯಾಕ್ಷನ್ಸನ್ನು ತೋರಿಸ್ತದೆ. ಸ್ವಲ್ಪ ಪಾಸಿಟಿವಲ್ಲಿ ಕ್ಲೋಸ್ ಆಯಿತು, ಸ್ವಲ್ಪ ನೆಗೆಟಿವಲ್ಲಿ ಕ್ಲೋಸ್ ಆಯಿತು. ಬಟ್ ನೆಗೆಟಿವಲ್ಲಿ ಕ್ಲೋಸ್ ಆಗಿರೋದು ಜಾಸ್ತಿ. ಪಾಸಿಟಿವಲ್ಲಿ ಅಂದರೆ ಎಲ್ಲ ಫ್ಲ್ಯಾಟ್ ಟು ಪಾಸಿಟಿವ್, ಅಂದರೆ 0.25%ಗಿಂತ ಹೆಚ್ಚು ಜಾಸ್ತಿ ಯಾವುದು ಕ್ಲೋಸ್ ಆಗಿಲ್ಲ. ನಿಫ್ಟಿ ಮೈಕ್ರೋ ಕ್ಯಾಪ್ ಮಾತ್ರ ಅದು ತುಂಬ 0.25%ಅಲ್ಲಿ ಕ್ಲೋಸ್ ಆಯಿತು. ಮತ್ತು ತುಂಬ ನೀವು ನೋಡೋಗಿದ್ರೆ ನಿಫ್ಟಿ 100 ಬಂದುಬಿಟ್ಟು ನೆಗೆಟಿವಲ್ಲಿ ಕ್ಲೋಸ್ ಆಗಿತ್ತು. ಮತ್ತು ಸೆಕ್ಟರ್ ವೈಸ್ ಪರ್ಫಾರ್ಮೆನ್ಸ್ ನಾವು ನೋಡೋಂಗಿದ್ರೆ ಸೆಕ್ಟರಲ್ ಇಂಡೆಕ್ಸಲ್ಲಿ
ಎಲ್ಲ ಆಲ್ಮೋಸ್ಟ್ ತುಂಬ ಸೆಕ್ಟರ್ಸ್ ನೆಗೆಟಿವಲ್ಲಿ ಕ್ಲೋಸ್ ಆಗಿದ್ದು ಮೆಜಾರಿಟಿ ಆಫ್ ದ ಸೆಕ್ಟರ್ಸ್. ಬಟ್ ನಿಫ್ಟಿ ಮೆಟಲ್ಲು ಮತ್ತು ನಿಫ್ಟಿ ಪಿ ಎಸ್ ಯು ಬ್ಯಾಂಕ್ಸ್ ನಾವು ಆವಾಗಲೇ ಡಿಸ್ಕಸ್ ಮಾಡಿರೋ ಥರ ಪಿ ಎಸ್ ಯು ಬ್ಯಾಂಕಿಂಗ್ ಸೆಕ್ಟರ್ ಮತ್ತು ಮೆಟಲ್ ಸೆಕ್ಟರು ಎರಡು ಪ್ಲಸ್ ಆಲ್ಮೋಸ್ಟ್ 1 ಸುಮಾರು ಹತ್ತತ್ರ 1.25% ಮೇಲೆ ಪ್ಲಸ್ಸಲ್ಲಿ ಕ್ಲೋಸ್ ಆಗಿದೆ. ಬರೀ ಮೇಜರ್ ಡ್ರ್ಯಾಗರ್ ಬಂದುಬಿಟ್ಟು ನಿಫ್ಟಿ ರಿಯಾಲಿಟಿ ಸೆಕ್ಟರ್ ಮಾತ್ರ 1% ಬಿದ್ದಿದೆ. ಅದೆಲ್ಲ ಬಿಟ್ಟರೆ ಬೇರೆಲ್ಲ ಆಲ್ಮೋಸ್ಟ್ ಫ್ಲಾಟಿಶ್ ಆಗಿ ಕ್ಲೋಸ್ ಆಗಿದೆ. ಸೊ ಇನ್ನೊಂದು ಅಪ್ಡೇಟು ನಾವು ನೋಡೋಗಿದ್ರೆ ಸೆಬಿ ಅವರು ಡೀಟೇಲ್ಸ್ಗೆ ಅಂತ ಕೇಳಿದ್ದಾರೆ. ಯಾಕೆಂದರೆ MCX ಸ್ಟಾಕ್ ಎಕ್ಸ್ಚೇಂಜ್, ಮಲ್ಟಿ ಕಮಾಡಿಟಿ ಸ್ಟಾಕ್ ಎಕ್ಸ್ಚೇಂಜಲ್ಲಿ ಒಂದು ಗ್ಲಿಚ್ಚನ್ನು ನಾವು ನೋಡಿದ್ವಿ ಮಾರ್ನಿಂಗು. ಸೊ ಆಲ್ಮೋಸ್ಟ್ ಅದು ಒಂದು 4 ಅವರ್ವರೆಗೂ ಶಿಫ್ಟ್ ಆಯಿತು, ಸ್ವಲ್ಪ ನಾರ್ಮಲೈಸ್ ಆಗೋ ಒಳಗಡೆ ಆಪರೇಷನ್ಸು. ಸೊ ಅದಕ್ಕೆ ಸೆಬಿ ಅನ್ನೋದು ಡೀಟೇಲ್ ಇನ್ವೆಸ್ಟಿಗೇಷನ್ ಅಟ್ ದ ಸೇಮ್ ಟೈಮ್ ಕ್ವೇರಿ ಅಂತ ರೇಸ್ ಮಾಡಿದೆ, ಲೈಕ್ ಎಕ್ಸ್ಚೇಂಜ್ಗೆ, ಸೇಯಿಂಗ್ ದಟ್ ಯಾಕೆ ಹಿಂಗಾಯಿತು ಅಂತ ಡೀಟೇಲ್ಸನ್ನ ಸೀಕ್ ಮಾಡೋಕ್ಕೆ ಟ್ರೈ ಮಾಡ್ತಿದೆ. ಸೊ ಇವಾಗ ನಾವು ಸ್ವಲ್ಪ ರಿಸಲ್ಟ್ಸ್ ಬಗ್ಗೆ ನೋಡೋಣ. ಆದಿತ್ಯ ಬಿಲ್ಡರ್ ರಿಯಾಲಿಟಿ ಬಂದ್ಬಿಟ್ಟು ನೆಟ್ ಲಾಸ್ ಅಂತ ರಿಪೋರ್ಟ್ ಮಾಡಿದೆ. ಸೊ ಇಯರ್ ಆನ್ ಇಯರ್ ಕೂಡ ಅವ್ರಿಗೆ ಲೈಕ್ ನೆಟ್ ಲಾಸ್ ಆಗಿದೆ. ಅಟ್ ದ ಸೇಮ್ ಟೈಮ್ ರೆವಿನ್ಯೂ ಕೂಡ 63% ಬಿದ್ದಿದೆ. ಸೊ ನೆಕ್ಸ್ಟ್ ಕಂಪನಿ ಬಂದುಬಿಟ್ಟು ರಿಸಲ್ಟ್ಸ್ ಪೋಸ್ಟ್ ಮಾಡಿದ್ದು ಬಂದುಬಿಟ್ಟು ರೇಮಂಡ್ ರಿಯಾಲ್ಟಿ. ರೇಮಂಡ್ ರಿಯಾಲ್ಟಿ ಬಂದುಬಿಟ್ಟು ನೆಟ್ ಪ್ರಾಫಿಟ್ ಇನ್ಕ್ರೀಸ್ ಆಗಿದೆ, ಮತ್ತು ರೆವಿನ್ಯೂ ಕೂಡ ಚೆನ್ನಾಗಿ ಇನ್ಕ್ರೀಸ್ ಆಗಿದೆ, ಮತ್ತು ಎಬಿಟಾ ಮಾರ್ಜಿನ್ ಕೂಡ ಚೆನ್ನಾಗಿ ಇನ್ಕ್ರೀಸ್ ಆಗಿದೆ. ಸೊ ಮಾರ್ಜಿನ್ ಬಂದುಬಿಟ್ಟು ಆಲ್ಮೋಸ್ಟ್ 13.3% ಇನ್ಕ್ರೀಸ್ ಆಗಿದೆ. ಸೊ ಇದು ಒಳ್ಳೆ ನ್ಯೂಸು. ಸೊ ನೆಕ್ಸ್ಟ್ ರಿಸಲ್ಟ್ಸ್ ಬಂದುಬಿಟ್ಟು ನ್ಯೂಜೆನ್ ಟೆಕ್ನಾಲಜೀಸು. ನ್ಯೂಜೆನ್ ಟೆಕ್ನಾಲಜೀಸ್ ಬಂದುಬಿಟ್ಟು ನೆಟ್ ಪ್ರಾಫಿಟು 64% ಇನ್ಕ್ರೀಸ್ ಆಗಿದೆ. ಸೊ ರೆವಿನ್ಯೂ ಕೂಡ 25% ಇನ್ಕ್ರೀಸ್ ಆಗಿದೆ. ಹಾಗೆ ಎಬಿಟಾ ಕೂಡ ಆಲ್ಮೋಸ್ಟ್ ಹತ್ತತ್ರ ಡಬಲ್ ಆಗಿದೆ. ಪ್ಲಸ್ ಮಾರ್ಜಿನ್ ಕೂಡ 25% ಇನ್ಕ್ರೀಸ್ ಆಗಿದೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಕಿರ್ಲೋಸ್ಕರ್ ನ್ಯೂಮ್ಯಾಟಿಕ್ ರಿಸಲ್ಟ್ಸನ್ನು ಅನೌನ್ಸ್ ಮಾಡ್ತು. ಅದು ಬಂದುಬಿಟ್ಟು ನೆಟ್ ಪ್ರಾಫಿಟು 38% ಡೌನ್ ಆಗಿದೆ, ರೆವಿನ್ಯೂ 42% ಡೌನ್ ಆಗಿದೆ, ಎಬಿಟಾ ಕೂಡ 36% ಡೌನ್ ಆಗಿದೆ, ಮತ್ತು ಮಾರ್ಜಿನ್ ಬಂದುಬಿಟ್ಟು 15% ಬಂದಿದೆ. ಮತ್ತು TVS ಮೋಟರ್ಸ್ ಅಂದರೆ ಆಟೋ ಸೆಕ್ಟರಲ್ಲಿ ಒನ್ ಆಫ್ ದ ಬಿಗ್ಗೆಸ್ಟ್ ಲೀಡರ್ಸ್, TVS ಮೋಟರ್ಸ್ ಅವರು ರಿಸಲ್ಟ್ಸನ್ನು ಅನೌನ್ಸ್ ಮಾಡಿದ್ರು. ಆ ರಿಸಲ್ಟ್ಸ್ ಬಂದುಬಿಟ್ಟು ನೆಟ್ ಪ್ರಾಫಿಟ್ ಬಂದುಬಿಟ್ಟು 37% ಇನ್ಕ್ರೀಸ್ ಆಗಿದೆ, ರೆವಿನ್ಯೂ 29% ಇನ್ಕ್ರೀಸ್ ಆಗಿದೆ, ಎಬಿಟಾ ಮಾರ್ಜಿನ್ 40% ಇನ್ಕ್ರೀಸ್ ಆಗಿದೆ, ಮತ್ತು ಮಾರ್ಜಿನ್ ಕೂಡ 12.7% ಇನ್ಕ್ರೀಸ್ ಆಗಿದೆ. ಪ್ಲಸ್ ಇನ್ನೊಂದೇನೆಂದರೆ ಮಹೀಂದ್ರ ಆ್ಯಂಡ್ ಮಹೀಂದ್ರ ಫೈನಾನ್ಷಿಯಲ್ ಸರ್ವಿಸಸ್ ಅವರು ರಿಸಲ್ಟ್ಸ್ ಬಿಟ್ಟರು. ಸೊ ಆ ರಿಸಲ್ಟ್ಸಲ್ಲಿ ಕೂಡ NII 14.6% ಇನ್ಕ್ರೀಸ್ ಆಗಿದೆ, ಮತ್ತು ನೆಟ್ ಪ್ರಾಫಿಟು 45% ಇನ್ಕ್ರೀಸ್ ಆಗಿದೆ. ಸೊ ಶ್ರೀ ಸಿಮೆಂಟ್ಸ್ ಅವರು ಅವರ ಪ್ರಾಫಿಟ್ಸನ್ನು ಅನೌನ್ಸ್ ಮಾಡಿದ್ರು, ಬಟ್ ಅದು ಎಸ್ಟಿಮೇಟ್ಸ್ನ ಮೀಟ್ ಆಗಿಲ್ಲ. ನೆಕ್ಸ್ಟ್ ಕಂಪನಿ ಬಂದುಬಿಟ್ಟು ಅದಾನಿ ಗ್ರೀನ್ ಕೂಡ ರಿಸಲ್ಟ್ಸನ್ನು ಅನೌನ್ಸ್ ಮಾಡಿದ್ರು. ನೆಟ್ ಪ್ರಾಫಿಟ್ 25% ಇನ್ಕ್ರೀಸ್ ಆಗಿದೆ, ರೆವಿನ್ಯೂ ಆಲ್ಮೋಸ್ಟ್ ಫ್ಲಾಟಾಗೇ ಇದೆ, ಮಾರ್ಜಿನ್ 86.5% ಇನ್ಕ್ರೀಸ್ ಆಗಿದೆ, ಎಬಿಟಾ ಬಂದುಬಿಟ್ಟು 17% ಇನ್ಕ್ರೀಸ್ ಆಗಿದೆ. ಸೊ ಇದು ಕೂಡ ಒಳ್ಳೆಯ ರಿಸಲ್ಟ್ಸ್ ಇವತ್ತು. ನೆಕ್ಸ್ಟು ಜಿಂದಾಲ್ ಸ್ಟೀಲ್ ಅವರು ರಿಸಲ್ಟ್ಸ್ ಬಿಟ್ಟಿದ್ದಾರೆ. ಸೊ ಅದರಲ್ಲಿ ಬಂದುಬಿಟ್ಟು ಪ್ರಾಫಿಟ್ಟು ಡೌನ್ ಬೈ 26%, ಬಟ್ ರೆವಿನ್ಯೂ ಚೆನ್ನಾಗೇ ಇದೆ, ಮತ್ತು ಎಬಿಟಾ ಮಾರ್ಜಿನ್ ಆಟೋಮೆಟಿಕ್ಕಾಗಿ ಕೆಳಗಡೆ ಬಂದಿದೆ, ಮತ್ತು ಮಾರ್ಜಿನ್ ಕೂಡ ಕೆಳಗಡೆ ಬಂದಿದೆ. ಮತ್ತು ಇನ್ನೊಬ್ಬರು ಏನು ಅಂದರೆ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಅಂತ ಇನ್ನೊಬ್ಬರನ್ನ ಅಪಾಯಿಂಟ್ ಮಾಡಿದ್ದಾರೆ, ಗೌತಮ್ ಮಲ್ಹೋತ್ರಾ ಅಂತ. ಸೊ ಇಷ್ಟೇ ಇವತ್ತಿನ ಮೇಜರ್ ನ್ಯೂಸಸ್ ಸೆಗ್ಮೆಂಟು. ಸೊ ಇವಾಗ ನಾವು ಯಾವ ಈವೆಂಟ್ಸ್ ನಾಳೆ ಇದೆ ಅಂತ ನಾವು ನೋಡೋಗಿದ್ರೆ, ಒಂದು ಬಂದುಬಿಟ್ಟು ತುಂಬ ಇಂಪಾರ್ಟೆಂಟ್ ಈವೆಂಟ್ ಬಂದುಬಿಟ್ಟು ಸ್ಪೇನ್ ಮತ್ತು ಜಪಾನ್ ಮತ್ತು ಕ್ಯಾನಡಾಯಿಂದ ಬರ್ತಿದೆ. ಬಟ್ ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಈವೆಂಟ್ ಬಂದುಬಿಟ್ಟು USA ಫೆಡ್ ಇಂಡಸ್ಟ್ರಿಯಲ್ ಡಿಸಿಷನ್ ಇದೆ ನಾಳೆ 11:30 ರಾತ್ರಿಗೆ. ಸೊ ಅದ್ರ ಬೇಸ್ ಮೇಲೆ ನಾವು ನೋಡಬೇಕು, ಯಾಕಂದರೆ ಅದು ತುಂಬ ಇಂಪ್ಯಾಕ್ಟ್ ಆಗುತ್ತೆ ನಮ್ಮ ಇಂಡಿಯನ್ ಮಾರ್ಕೆಟ್ಸ್ಗೆ. ಸೊ ಮತ್ತು ಹಾಗೆ ಇನ್ನು ರಿಸಲ್ಟ್ಸ್ ಇನ್ನು ಆನ್ಗೋಯಿಂಗ್ ಇದೆ. ಸೊ ನಾಳೆ ರಿಸಲ್ಟ್ಸ್ ಬಂದುಬಿಟ್ಟು ಲಾರ್ಸನ್ ಆ್ಯಂಡ್ ಟೊಬ್ರೊ L&T ಅವ್ರದ್ದು, ಮತ್ತು ಕೋಲ್ ಇಂಡಿಯಾ, ವರುಣ್ ಬೆವರೇಜಸ್, CG ಪವರ್, ಮತ್ತು NTPC ಗ್ರೀನ್, BHEL, ಹಿಂದೂಸ್ತಾನ್ ಪೆಟ್ರೋಲಿಯಂ, ಮತ್ತು PB ಫಿನ್ಟೆಕ್ಕು, ಮತ್ತು ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ, ಮತ್ತು APL ಅಪೋಲೋ, ಮತ್ತು LIC ಹೌಸಿಂಗ್ ಫೈನಾನ್ಸ್, ಇದೆಲ್ಲ ಸ್ವಲ್ಪ ದೊಡ್ಡ ಕಂಪನೀಸ್ ರಿಸಲ್ಟ್ಸ್ ಬಿಡ್ತಿದೆ. ಸೊ ನಾಳೆ ಪೋಸ್ಟ್ ಮಾರ್ಕೆಟ್ ವೀಡಿಯೋ ಅಲ್ಲಿ ನಾವು ಅನಾಲಿಸಿಸ್ ಮಾಡಿದಾಗ ನಾವು ನೋಡೋಣ. ನಾಳೆ ನಾನು ತಿಳಿಸ್ಕೊಡ್ತೀನಿ ರಿಸಲ್ಟ್ಸ್ ಏನಾಯಿತು ಇದ್ರದ್ದು ಅಂತ. ಮತ್ತು ನಾವು ಇವಾಗ ಓರ್ಕ್ಲಾ ಇಂಡಿಯಾ IPO ಬಗ್ಗೆ ಮಾತಾಡೋಣ. ಇದು ಬಂದುಬಿಟ್ಟು ನಾಳೆ ಓಪನ್ ಆಗ್ತಿದೆ. ಸೊ October 31 ಇರುತ್ತೆ. ಸೊ ಇವ್ರದ್ದು ಬಂದುಬಿಟ್ಟು ಟೋಟಲ್ ಎಲ್ಲ ಆಫರ್ ಫಾರ್ ಸೇಲೇ ಮಾಡ್ತಿದ್ದಾರೆ. ಅಂದರೆ 2.28 ಶೇರ್ಸ್ ಇಶ್ಯೂ ಮಾಡ್ತಿದ್ದಾರೆ. ಅಂದರೆ ರೇಸಿಂಗ್ ಫಂಡ್ ಬಂದುಬಿಟ್ಟು 1667 CR, ಮತ್ತು ಪ್ರೈಸ್ ಬ್ಯಾಂಡ್ ಬಂದುಬಿಟ್ಟು 695 730.
ಸೊ ಹಾಗೆ ಲಿಸ್ಟಿಂಗ್ ಡೇಟ್ ಕೂಡ ಅವರು ಲೈಕ್ ಟೆಂಟೇಟಿವ್ ಲಿಸ್ಟಿಂಗ್ ಡೇಟ್ ಕೂಡ ನವಂಬರ್ 6 ತರ್ತಿದ್ದಾರೆ. ಮತ್ತು ಜಿ ಎಮ್ ಪಿ ಪರ ನಾವು ನೋಡೋಗಿದ್ರೆ ಇವ್ರದ್ದು ಜಿ ಎಮ್ ಪಿ ಬಂದುಬಿಟ್ಟು ಆಲ್ರೆಡಿ ಇನ್ನೂ ಐ ಪಿ ಒ ಓಪನ್ ಆಗಿಲ್ಲ, ನಾಳೆ ಓಪನ್ ಆಗುತ್ತೆ ಐ ಪಿ ಒ. ಸೊ ಸತತವಾಗಿ ಆಲ್ಮೋಸ್ಟ್ 3 ದಿನದಿಂದ ಬೀಳ್ತಾನೆ ಇದೆ ಜಿ ಎಮ್ ಪಿ ಬಂದುಬಿಟ್ಟು ಲೈಕ್ 19%ಇಂದ ಇವಾಗ ಜಿ ಎಮ್ ಪಿ ಬಂದುಬಿಟ್ಟು 11.92 ಅಂದರೆ 12% ಅಪ್ರಾಕ್ಸಿಮೇಟಾಗಿ ಇವಾಗಿದೆ. ಸೊ ನಾಳೆ ನಾವು ಅಬ್ಸರ್ವ್ ಮಾಡಿದ್ರೆ ಯಾವಾಗ ಬೆಳಗ್ಗೆ 9 ಓಪನ್ ಆಗುತ್ತಲ್ವ, ಓಪನ್ ಆದಾಗ ಜಿ ಎಮ್ ಪಿ ಏನಾಗುತ್ತೆ ಅಂತ ನಾವು ನೋಡ್ಬೋದು ನೆಕ್ಸ್ಟ್ 3 ಡೇಸು. ಸೊ ನನ್ನ ಪರ್ಸ್ನಲ್ ಒಪಿನಿಯನ್ ಬಂದುಬಿಟ್ಟು ಐ ಪಿ ಒ ತುಂಬ ಲೈಕ್ ವ್ಯಾಲ್ಯೂಯೇಷನ್ಸ್ಗೆಲ್ಲ ಕರೆಕ್ಟಾಗಿದೆಯಾ ಅಂತ ನಾವು ಅಬ್ಸರ್ವ್ ಮಾಡಬೇಕು. ಅದು ಅಬ್ಸರ್ವ್ ಮಾಡಿದ್ರೆ ಮಾತ್ರ ನಾವು ಅಪ್ಲೈ ಮಾಡೋಕ್ಕೆ ಸಾಧ್ಯ. ಇಲ್ಲಾಂದರೆ ಯೂಶ್ವಲಾಗಿ ಎಲ್ಲ ಐ ಪಿ ಒಸ್ ನೀವು ನೋಡೋಗಿದ್ರೆ ಒಂದು ಟ್ರೆಂಡ್ ಅನ್ನೋದು ಫಾಲೋ ಆಗುತ್ತೆ. ಏನಾಗುತ್ತೆ ಅಂದರೆ ಒಂದು ಸ್ವಲ್ಪ ದಿನ ಅದಾದಮೇಲೆ ಸ್ವಲ್ಪ ಡಿಪ್ ಅನ್ನೋದು ಬರುತ್ತೆ. ಆ ಡಿಪ್ಪಲ್ಲಿ ನಾವು ಒಳ್ಳೆ ಆಪರ್ಚುನಿಟಿಯನ್ನು ಹುಡುಕ್ಬಿಟ್ಟು ಅಲ್ಲಿ ನಾವು ಬೈ ಮಾಡೋದು ಈಸಿ ಮತ್ತು ಸ್ವಲ್ಪ ಡಿಸ್ಕೌಂಟಲ್ಲಿ ಸಿಗುತ್ತೆ ನಮಗೆ ರೇಟ್ಸು ಅಂತ ನನ್ನ ಪರ್ಸ್ನಲ್ ಒಪಿನಿಯನು. ಇದು ಯಾವುದೇ ರೀತಿ ರೆಕಮೆಂಡೇಷನ್ ಅಲ್ಲ. ಸೊ ಇಲ್ಲಿಗೆ ನಾವು ನಮ್ಮ ಇವತ್ತಿನ ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್ ವೀಡಿಯೋನ ಎಂಡ್ ಮಾಡೋಣ. ಸೊ ಈ ವಿಡಿಯೋ ನಿಮಗೆ ಲೈಕ್ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ನೋಟಿಫಿಕೇಷನನ್ನು ಆನ್ ಮಾಡಿ ಇಟ್ಕೊಳ್ಳಿ. ಸೊ ನಾಳೆಯಿಂದ ನಾವು ರೆಗ್ಯುಲರ್ ಆಗಿ ಪೋಸ್ಟ್ ಮಾರ್ಕೆಟ್ ವೀಡಿಯೋಸನ್ನು ರಿಲೀಸ್ ಮಾಡ್ತೀವಿ. ಆಲ್ಮೋಸ್ಟ್ ಅಪ್ರಾಕ್ಸಿಮೇಟ್ಲಿ 9 ಒಳಗಡೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು.